ಮಾಡಿಲ್ಲ. ನಿಮ್ಮ ಮುಖಾಂತರ ತಿಳ್ಕೊಳ್ತಾ ಇರೋದು. ಸದನದಲ್ಲಿ ಚರ್ಚೆ ಇದೆ ಸರ್. ಸುನಿಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಇವರು ವಿರೋಧ ಪಾರ್ಟಿಯವರು ಏನೋ ಒಂದು ಹೇಳ್ತಾನೆ ಇರ್ತಾರೆ. ವಿರೋಧ ಪಾರ್ಟಿ ಹೇಳುತ್ತಲ್ಲ ನಾವೆಲ್ಲ ಸತ್ಯ ಅಂತ ನಾವು ಲೆಕ್ಕ ಹಾಕೊಳ್ಳೋದು. ಸರ್ ಯತೀಂದ್ರ ಹಸ್ತಕ್ಷೇಪ ಮಾಡ್ತಾರೆ ಆರೋಪ ನೇಮವಾಗಿ. ಈ ಹಿಂದೆ ಕೂಡ ಆರೋಪ ಇದೆ ಸರ್. ಮೊಬೈಲ್ ಎಲ್ಲ ಮಾತಾಡಿದ್ರು ಅಧಿಕಾರಿ ಜೊತೆಗೆಲ್ಲ. ಆಫೀಸರ್ಸ್ ಬೇಕಾದಷ್ಟು ಜನ ಕಾರ್ಯಕರ್ತರು ಬಂದು ಕೇಳಿದಾಗ ಆಫೀಸರ್ಸ್ಗೆ ಏನಾದ್ರು ಒಂದು ಕಾರ್ಯಕರ್ತರು ಒಳ್ಳೇದಾಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಯಾರ ಕಾರ್ಯಕರ್ತರು ಕೇಳ್ತಾರ ಎಲ್ಲ ಇಲಾಖೆಗೂ ನಾವು ಎಲ್ಲ ಇಲಾಖೆಗೂ ಕೊಡ್ತಾರೆ. ನಾನು ಎಲ್ಲ ಇಲಾಖೆ ಮಂತ್ರಿಗಳಿಗೂ ಬರೀತೀನಿ. ನಾನು ಆಫೀಸರ್ಸ್ಗೆ ನಾನು ಹೇಳ್ತೀನಿ. ರಾಜಕಾರಣಿ ಆದವ್ರಿಗೆ ತಪ್ಪು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಂಟರ್ಫಿಯರ್ ಆದಾಗ ಅವರಿಗೆ ಯಾವ ಅಡ್ಮಿನಿಸ್ಟ್ರೇಷನ್ಗೆ ಇಂಟರ್ಫಿಯರ್ ಆಗುತ್ತೆ. ಆರೋಪ ಮಾಡಿದ್ರೆ ಸರ್ 7 ಜನ ಸಚಿವರು ಅವರು ಸಂಘದವ್ರಿಗೆ ಏನೇನು ಟೈಮಲ್ಲಿ ಏನೇನು ಮಾತಾಡ್ತಾರೆ ಗೊತ್ತಿಲ್ಲ ನನಗೆ. ನನ್ನ ಹತ್ರ ಅಂತೂ ಯಾರು ಬಂದಿಲ್ಲ. ನನ್ನ ಹತ್ರ ಬಂದಾಗೆಲ್ಲ ನಾನು ಅನೇಕ ಪ್ರಾಬ್ಲಮ್ಸ್ ಅವರೆಲ್ಲ ಅಟೆಂಡ್ ಮಾಡಿದ್ದೀನಿ. ಸರ್, ರಾಜ್ಯದ ಜನರ ತೆರಿಗೆ ಹಣನ ಜಾಹೀರಾತು ಕೊಡೋ ಮೂಲಕ ದುಂದುವೆಚ್ಚ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸರ್. ರಾಜ್ಯದ ತೆರಿಗೆ ಹಣನ ಜಾಹೀರಾತುಗಳು ಕೊಡೋ ಮೂಲಕ ದುಂದುವೆಚ್ಚ ಮಾಡ್ತಿದ್ದಾರೆ ಸರ್ಕಾರ. ವಿಶೇಷವಾಗಿ ನರೇಗಾ ಇವತ್ತು ಕೊಟ್ಟಿರೋ ಜಾಹೀರಾತು ಸರ್ ತಪ್ಪೇನಿದೆ. ನಮ್ಮ ನರೇಗಾ ಜನರಿಗೆ ಯಾವ ರೀತಿ ಮನವರಿಕೆ ಆಗ್ತಿತ್ತು, ಯಾವ ರೀತಿ ಈಗ ಬಂದು ದುರುಪಯೋಗ ಆಗ್ತಿತ್ತು ಅಂತ ನಮ್ಮದೇ ಆದಂಥ ಶೈಲಿಯಲ್ಲಿ ನಾವು ಮಾಡ್ತೀವಿ. ನಾನು ರಂಗೋಲಿ ಸ್ಪರ್ಧೆ ಓಡಾಡಿಸಿದೆ. ಅಲ್ಲೆಲ್ಲ ಒಂದು ಮೂಲೆಯಲ್ಲಿ ಗಣೇಶನ ಮೊಯ್ದರ ಮೇಲೆ ಕಾಲಿಟ್ಬಿಟ್ಟೆ, ಧ್ವಜದ ಮೇಲೆ ಕಾಲಿಟ್ಬಿಟ್ಟೆ ಅಂತ ಬಿಜೆಪಿಯವರು ಕಳೆದವಳನ್ನು ಟ್ರೋಲ್ ಮಾಡ್ತಾರೆ. ಅದಕ್ಕೂ ₹1 2 ರೂಪಾಯಿ ಖರ್ಚಾಗಿರ್ತದಲ್ಲ ಅವ್ರ ಟ್ರೋಲ್ಗೆ, ಅವ್ರ ಪಾರ್ಟಿಯವ್ರಿಗೆ. ಒಬ್ಬೊಬ್ಬರು ಒಂದು ವಿಚಾರದಲ್ಲಿ ಪ್ರಚಾರ ಮಾಡ್ತಾರೆ. ಖಂಡಿತ ನರೇಗಾ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿತದೆ. ರೈತರ ಹೋರಾಟ ಯಾವ ರೀತಿ ವಾಪಸ್ ತೆಗೆದುಕೊಂಡು ಆ ರೀತಿ ತೆಗೆದುಕೊಳ್ಬೇಕು. 6,000 7,000 ಕೋಟಿ ರೂಪಾಯಿ ಹಣ ನರೇಗಾದಲ್ಲಿ ಕೇಂದ್ರ ಸರ್ಕಾರದಿಂದ ಇತ್ತು. ನಾವೆಲ್ಲ ಉದ್ಯೋಗದ ಹಕ್ಕು ಪ್ರತಿಯೊಬ್ಬರು ಕೂಡ ಇತ್ತು. ಪಂಚಾಯಿತಿಗಳಲ್ಲಿ ಯಾರು ಬೇಕಾದ್ರೂ ಅರ್ಜಿ ಕೊಟ್ಬಿಟ್ಟು ಉದ್ಯೋಗ ಏನ್ ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಳ್ಳುವಂತ ಶಕ್ತಿ ಪಂಚಾಯಿತಿ ಸದಸ್ಯರು ಕೂತ್ಕೊಂಡು ಆ ಪಂಚಾಯಿತಿಯಲ್ಲಿ ಎಷ್ಟು ಉದ್ಯೋಗಿದಾರ ಇವರು ನೌಕರರಿದ್ದಾರೆ, ನರೇಗಾ ನೌಕರು, ಅವರ ಒಳಗೊಂಡಂತೆ ಏನು ಕೆಲಸ ಮಾಡಬೇಕು ಅಂತ ಹೇಳಿ ಪಂಚಾಯಿತಿಯ ಸದಸ್ಯರು ತೀರ್ಮಾನ ಮಾಡ್ತಿದ್ದಾರೆ. ಆ ಪಂಚಾಯಿತಿ ಸದಸ್ಯರ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಇವತ್ತು ದೆಹಲಿಯಿಂದ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ಯಾಟಲೈಟ್ ಮುಖಾಂತರ. ಆಮೇಲೆ ನಾವು ನನ್ನ ಸ್ವಂತ ಜಮೀನಲ್ಲಿ ನಮ್ಮ ನರೇಗಾ ಮನ್ರೇಗಾ ನಿಮ್ಮ ಸ್ವಂತ ಜಮೀನಲ್ಲಿ ನಿಮ್ಮ ಅಡಿಕೆ ತೋಟದಲ್ಲೋ ಇಲ್ಲ ನಿಮ್ಮ ಜಮೀನು ಮಟ್ಟ ಮಾಡ್ಕೊಳ್ಳೋ ವಿಚಾರ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಎಲ್ಲ ಕಡೆನೂ ಅವ್ರ ಜಮೀನಲ್ಲೇ ಕೂಲಿ ಮಾಡ್ಕೊಳ್ಳೋದು ಕೂಡ ಅವಕಾಶ ಇದೆ. ಇಲ್ಲ ಆಶ್ರಯ ಮನೆ ಕಟ್ಟುವಾಗ, ಇಲ್ಲ ಇಂಗು ಗುಂಡಿ ಕಟ್ಟುವಾಗ, ಜಮೀನು ಮಟ್ಟ ಮಾಡ್ಕೊಳ್ಳುವಾಗ, ಕಟ್ಟೆ ನಮ್ಮ ದನಿನ ಕೋಟಿಗೆ ಕಟ್ಟುವಾಗ ನನ್ನ ಕ್ಷೇತ್ರದಲ್ಲಿ ಸುಮಾರು 54,000ಕ್ಕೂ ಹೆಚ್ಚು ದನಿನ ಕೋಟಿಗೆ ನಾನು ಕಳಿಸಿದ್ದೆ. ಒಂದು ವರ್ಷ 200 ಕೋಟಿ 250 ಕೋಟಿ ಎಲ್ಲ ಕಳಿಸಿಕೊಡೋದು. 100 ಚೆಕ್ ಡ್ಯಾಮ್ ಮಾಡಿದ್ದೆ. ಇಲ್ಲ ಡಿ ಕೆ ಶಿವಕುಮಾರ್ ಏನೋ ದುಡ್ಡು ಅಂದ್ಬಿಟ್ಟು ಡೆಲ್ಲಿಯಿಂದ ಟೀಮ್ ಎಲ್ಲ ಬಂದಿತ್ತು. ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೆ ನಮ್ಮ ಈಶ್ವರಪ್ಪನವರೇ ಕೊನೆಗೆ ರೆಕಮೆಂಡೇಶನ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಅವರೇ ರೆಕಮೆಂಡೇಶನ್ ಮಾಡಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಗೆ ಕರೆಸಿ ದೆಹಲಿಯಲ್ಲಿ ಅವರು RDPR ನಿಲ್ಲಿಸಿದ್ರು. ದೆಹಲಿಯಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟರು ಇಡೀ ದೇಶಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.